ಗೆಳೆಯ, ಆ ಟೈಮ್ ನೀನು ಕುಗ್ಗಿ ಹೋದಾಗ, ಪರಿಸ್ಥಿತಿ ಹಾಳಾಗಿದಾಗ, ನೀನು ಜನರ ಕಣ್ಣಿಗೆ ಕಾಣಿಸಬಾರ್ದು ಅಂತ ಜಾಸ್ತಿ ಹೊರಗೆ ಬರ್ತಾ ಇರ್ಲಿಲ್ಲ. ಬಹುಶಃ ಅವಾಗೆ ನೀನು ಮಿಸ್ಅಂಡರ್ಸ್ಟುಡ್ ಆಗಿದ್ದು, ಡೌಟ್ ಪಡ್ಕೊಂಡಿದ್ದು, ಅಥವಾ ನಿನ್ನ ವ್ಯಾಲ್ಯೂನ ಏನೂ ಅಲ್ಲ ಅನ್ಕೊಂಡಿದ್ದು ಅನ್ಸತ್ತೆ. ನಿಂಗ್ ಆವಾಗ್ಲೇ ನಾನು ಚಿಕ್ಕವನು, ಏನೂ ಅಲ್ಲ, ಯಾವ್ದಕ್ಕೂ ಪ್ರಯೋಜನ ಇಲ್ಲ ಅಂತ ನಿನ್ ವರ್ತ್ ಬಗ್ಗೆನೆ ನಿಂಗೆ ಅನಿಸ್ತಿರ್ಬೋದು. ಗೆಳೆಯ, ಹಿಂಗೆಲ್ಲ ಲೈಫಲ್ಲಿ ಆದಾಗ, ಕಷ್ಟ ಬಂದಾಗ ನೀನು ತಪ್ಪದೆ ನಿಲ್ಬೇಕು. ಪ್ರೌಡ್ ಆಗಿ, ಹೆಮ್ಮೆಯಿಂದ ನಿಲ್ಲೋದು. ಸರಿಯಾಗಿದ್ದಾಗ ಮಾತ್ರ ಅಲ್ಲ, ನೀನು ಸ್ಟ್ರಾಂಗ್ ಇದೆಯಾ, ಹೆದ್ರಲ್ಲ, ಬಂದಿರೋದನ್ನ ಎದುರಿಸೋ ಧೈರ್ಯವಂತ ಅನ್ನೋದನ್ನ ತೋರ್ಸೋದಕ್ಕೆ. ನಿನ್ ಕೈಯಿಂದ ಆದಷ್ಟು ಪ್ರಯತ್ನ ಮಾಡಿ ಒಂದು ಗುರಿನ ಸಾಧಿಸಬೇಕು ಅಂತ ಹೊರಟಿರ್ತೀಯ. ಆದ್ರೆ ನಿಂಗೆ ತುಂಬಾ ಬೇಗ ಸೋಲಾಗತ್ತೆ. ಅಥವಾ ನೀನು ಕಷ್ಟಪಟ್ಟು ಓದಿರ್ತೀಯ, ಎಷ್ಟಾಗತ್ತೋ ಅಷ್ಟು ಕಠಿಣವಾಗಿ ಟ್ರೈನ್ ಮಾಡ್ಕೊಂಡಿರ್ತೀಯ, ನಿನ್ನ ಶಕ್ತಿಯನ್ನ ಸಂಪೂರ್ಣವಾಗಿ ಸುರಿದಿರ್ತೀಯ ಓದೋಕೆ. ಆದ್ರೆ ರಿಸಲ್ಟ್ ನೀನ್ ಎಕ್ಸ್ಪೆಕ್ಟ್ ಮಾಡಿದ ಹಾಗೆ ಬಂದಿರಲ್ಲ. ಆ ರಿಸಲ್ಟ್ ನೋವಿನಿಂದ ಕೂಡಿದೆ. ನಿಂಗ್ ಅನ್ಸತ್ತೆ, ನಾನ್ ಯಾಕೆ ಪ್ರಯತ್ನ ಪಟ್ಟೆ, ಸುಮ್ನೆ ಇದ್ರೇನೆ ಚೆನ್ನಾಗಿರ್ತಿತ್ತು ಅಲ್ವಾ ಅಂತ ಅನಿಸ್ಬಿಡತ್ತೆ. ಆದ್ರೆ ಗೆಳೆಯ, ಅದು ನಿಂಗೆ ಹೆಮ್ಮೆಯಿಂದ ನಿಲ್ಲೋ ಸಮಯ. ನೀನು ಎಲ್ಲವನ್ನ ಕೊಟ್ಟಿದ್ದಕ್ಕೆ ಹೆಮ್ಮೆ ಪಡು. ನೀನು ಕಾಣಿಸ್ಕೊಂಡಿದ್ಯಾ, ರಿಸ್ಕ್ ತಗೊಂಡಿದ್ಯಾ, ಮತ್ತೆ ನಿನ್ ಮೇಲೆ ನಂಬಿಕೆ ಇಟ್ಕೊಂಡಿದ್ದಕ್ಕೆ ಹೆಮ್ಮೆ ಪಡು. ಆ ಧೈರ್ಯ ಜನ ನೋಡಿಲ್ಲ ಅಂದ್ರೇನು, ನೀನ್ ಅದಕ್ಕೆ ಸಂಭ್ರಮಿಸಬೇಕು. ಯಾರೋ ಬಂದು ನಿನ್ ಬಗ್ಗೆ ಅನುಮಾನ ಪಡ್ತಾರೆ, ಇವನ್ ಕೈಯಲ್ಲಿ ಇದು ಆಗತ್ತಾ ಅಂತ ನಿನ್ನ ಸಾಮರ್ಥ್ಯನ ಕಡಿಮೆ ಅಂದಾಜ್ ಮಾಡ್ತಾರೆ. ನೀನ್ ಇನ್ನೂ ರೆಡಿ ಇಲ್ಲ, ಅಥವಾ ನಿನ್ನಿಂದ ಇದು ಯಾವತ್ತೂ ಆಗಲ್ಲ ಅಂತ ಹೇಳ್ತಾರೆ. ಆ ಪದಗಳು ನಿನಗೆ ಕುಟುಕುತ್ತವೆ, ಚುಚ್ತವೆ. ಜನ ನಿನ್ನ ಆತ್ಮವಿಶ್ವಾಸವನ್ನೇ ಅಲುಗಾಡಿಸಬಹುದು. ನೀನು ಪ್ರಯತ್ನಿಸೋದನ್ನ ನಿಲ್ಲಿಸಬೇಕು, ಬಿಟ್ಕೊಡ್ಬೇಕು, ಅಥವಾ ಇಷ್ಟಕ್ಕೆ ನಿಲ್ಲಿಸಬೇಕು ಅಂತ ನಿಂಗೆ ಅನ್ಸತ್ತೆ. ಆದ್ರೆ ಗೆಳೆಯ, ಆ ಕ್ಷಣ ಹೆಮ್ಮೆಯಿಂದ ನಿಲ್ಲು. ಯಾಕಂದ್ರೆ ನಿನ್ನ ಬಗ್ಗೆ ನಿನಗಿಂತ ಚೆನ್ನಾಗಿ ಯಾರಿಗೂ ಗೊತ್ತಿಲ್ಲ. ನಿನ್ನ ಗುರಿ ಸಾಧಿಸೋಕೆ ಹಂಬಲ ಎಷ್ಟಿದೆ ಅಂತ ಯಾರು ಕೂಡ ಅರ್ಥ ಮಾಡ್ಕೊಳಕ್ ಆಗ್ಲಿಲ್ಲ. ಅದಕ್ಕೆ ಹೆಮ್ಮೆ ಪಡು, ನಿಂತ್ಕೋ ಪ್ರೌಡ್ ಆಗಿ. ಯಾಕಂದ್ರೆ ನೀನ್ ಮಾಡ್ತಿರೋ ಪ್ರಯಾಣ, ಅದಕ್ಕೆ ಬೇಕಾಗಿರೋ ಶಕ್ತಿ ನಿಂಗ್ ಮಾತ್ರ ಗೊತ್ತು. ಜನ ಏನೋ ಮಾತಾಡ್ತಾರೆ ಸರಿ, ಆದ್ರೆ ನೀನ್ ಎಷ್ಟೇ ಪ್ರಯತ್ನ ಪಟ್ರು ನಿಂಗ್ ಸಕ್ಸಸ್ಸೇ ಸಿಗ್ತಾ ಇಲ್ಲ ಅಂದಾಗ ಅವಾಗ ಹೇಗೆ? ನೀನ್ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ಯಾ, ರೂಲ್ಸ್ ಫಾಲೋ ಮಾಡಿದ್ಯಾ, ಆದ್ರೂ ಕೂಡ ನಿಂಗೆ ಪ್ರತಿಫಲ ಸಿಗ್ಲಿಲ್ಲ. ಜೀವನ ನಂಬೋಕೆ ಆಗದಷ್ಟು ಕಠಿಣವಾಗಿರತ್ತೆ, ಮತ್ತೆ ಅವಾಗ ಅನ್ಯಾಯ ಆಗ್ತಾ ಇರತ್ತೆ. ಆದ್ರೆ ಈ ಸಮಯ ಬಂದಾಗ ಜನ ನಿನ್ನನ್ನ ಮುರಿಯೋಕ್ ಬಿಡ್ಬೇಡ, ಹೆಮ್ಮೆಯಿಂದ ನಿಂತ್ಕೋ. ಯಾಕಂದ್ರೆ ನಿನ್ನನ್ನ ಸೋಲ್ಸೋದು ಸುಲಭ ಅಲ್ಲ. ನಿನ್ನ ನಿಜವಾದ ಶಕ್ತಿ ಹೆಮ್ಮೆಯಿಂದ ನಿಲ್ಲೋದ್ರಲ್ಲಿದೆ. ಇಂಥ ಟೈಮ್ ಅಲ್ಲೂ ನಿನ್ ಮೇಲ್ ಬರೋದಕ್ಕೆ ಪ್ರಯತ್ನ ಪಡ್ತಾ ಇದೆಯಲ್ಲ, ಅದಕ್ಕೆ ಹೆಮ್ಮೆ ಪಡು. ನಿನ್ ತಲೆ ಎತ್ತೋದಕ್ಕೆ, ನಿನ್ನ ಗುರಿ ಹತ್ತೋದಕ್ಕೆ, ಪ್ರೆಸೆಂಟ್ ಟೈಮ್ ಅಲ್ಲಿ ಬದುಕೋದಕ್ಕೆ, ಫ್ಯೂಚರ್ ಅನ್ನ ನಂಬೋದಕ್ಕೆ ನೀನು ಸರಿಯಾಗಿ ಮಾಡ್ತಾ ಇದೀಯಾ. ನೀನ್ ಹೆಮ್ಮೆಯಿಂದ ನಿಂತಾಗ ಜನನು ಕೂಡ ಅದನ್ನೇ ಫಾಲೋ ಮಾಡ್ತಾರೆ. ಧೈರ್ಯದಿಂದ ಇರೋಕೆ, ನಿನ್ನ ನಂಬೋದಕ್ಕೆ, ಆತ್ಮವಿಶ್ವಾಸದಿಂದ ನಡೆಯೋದು ಹೇಗೆ ಅಂತ ನೀನು ಅವರಿಗೆ ಹೇಳ್ಕೊಡ್ತೀಯ. ಯಾಕಂದ್ರೆ ನಿನ್ನ ವ್ಯಾಲ್ಯೂ ಯಾರದೋ ಮಾತಿಂದ ಬಂದ ಸೋಲಿಂದ ಕಮ್ಮಿ ಆಗಲ್ಲ, ಮತ್ತೆ ಅದರಿಂದ ಗುರುತಿಸೋಕ್ ಆಗೋದು ಇಲ್ಲ ಅನ್ನೋದು ನಿಂಗ್ ಗೊತ್ತು. ನೀನ್ ತೋರಿಸೋ ಶಕ್ತಿ, ನೀನ್ ಚೂಸ್ ಮಾಡೋ ಆಯ್ಕೆ, ಅದು ನಿನ್ನನ್ನ ಗುರುತಿಸತ್ತೆ. ಸೊ ಗೆಳೆಯ, ಲೈಫ್ ಅಲ್ಲಿ ನೀನ್ ಅನ್ಕೊಂಡಿದ್ದು ಆಗದ ಇದ್ದಾಗ, ಬೇರೆಯವರು ನಿನ್ನ ಸಕ್ಸಸ್ ನ ಕೆಣಕದಾಗ, ಸೋಲನ್ನ ಹೀಯಾಳಿಸಿದಾಗ, ಆ ಕಷ್ಟದ ಸಮಯನ ಎದುರಿಸಿದಾಗ ಹೆಮ್ಮೆ ಪಡೋದಕ್ಕೆ ಮರಿಬೇಡ. ನೀನ್ ಯಾವುದೇ ಚಾಲೆಂಜ್ ಗಿಂತ ಹೆಚ್ಚು. ಯಾಕಂದ್ರೆ ನಿನ್ ಹತ್ರ ಧೈರ್ಯ ಇದೆ. ಪ್ರತಿ ಬಾರಿ ನೀನ್ ನಂಬಿದಾಗ, ಹೆಮ್ಮೆಯಿಂದ ತಲೆ ಎತ್ತಿದಾಗ ನಿಂಗೆ ಪ್ರೌಡ್ ಫೀಲ್ ಆಗತ್ತೆ. ಥ್ಯಾಂಕ್ ಯು.